Good afternoon, one and all. Good afternoon. Thank you. ವೇದಿಕೆ ಮೇಲಿರುವ ಈ ಒಂದು ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾಗಿ ಆಗಮಿಸಿರ್ತಕ್ಕಂತಹ ಶ್ರೀಯುತ ಚಂದ್ರಶೇಖರ್ ಎಸ್ ಸೋಪಿನಮಠ, ಪ್ರಾಜೆಕ್ಟ್ ಡೈರೆಕ್ಟರ್, ಸಮಗ್ರ ಗ್ರಾಮ ಅಭಿವೃದ್ಧಿ ಯೋಜನೆ ಜೋಯಿಡಾ, ಮೆಕ್ಯಾನಿಕಲ್ ಮತ್ತು ಸಿವಿಲ್ ವಿಭಾಗದ ಮುಖ್ಯಸ್ಥರಾದಂತಹ ಸುಮಿತಾ ಮೇಡಮ್, CS ಮತ್ತು EC ವಿಭಾಗದ ಮುಖ್ಯಸ್ಥರಾದಂತಹ ವಿನಯಾ ಮೇಡಮ್, ಆಕೆಶೈಲಿ ಉಪನ್ಯಾಸಕರು, ಮೆಕ್ಯಾನಿಕಲ್ ವಿಭಾಗ ಕೃಷ್ಣವೇಣಿ ಮೇಡಮ್, ಕಚೇರಿ ಅಧೀಕ್ಷಕರು ಮತ್ತು ಕ್ರೀಡಾ ಸಲಹೆಗಾರರಾದಂಥ ಯೋಗೇಶ್ ಮೈಗೂರ್ ಸರ್, ಹಾಗೂ ಕಚೇರಿ ಅಧೀಕ್ಷಕರಾದಂಥ ಸಂತೋಷ್ ಸರ್ ಅವರ ಉಪಸ್ಥಿತಿಯಲ್ಲಿ, ಹಾಗೂ ಎಲ್ಲ ವಿಭಾಗದ CRಗಳವರೇ, ಹಾಗೂ ಎಲ್ಲ ವಿಭಾಗದ ಅತಿಥಿ ಉಪನ್ಯಾಸಕರೇ ಮತ್ತು ಇತರೆ ಸಿಬ್ಬಂದಿ ವರ್ಗದವರೇ, ಹಾಗೂ ಎಲ್ಲ ನೆಚ್ಚಿನ ವಿದ್ಯಾರ್ಥಿಗಳೇ, ಇವತ್ತು ನಾವು 2024 ಮತ್ತು 25ನೇ ಸಾಲಿನ ಸಾಂಸ್ಕೃತಿಕ ಮತ್ತು ಕ್ರೀಡಾ ಚಟುವಟಿಕೆಗಳು ಜೊತೆಗೆ ಬೇರೆ ಬೇರೆ ಘಟಕಗಳ ಒಂದು ಸಾಂಕೇತಿಕ ಉದ್ಘಾಟನೆಯನ್ನು ಇವತ್ತು ಹಮ್ಮಿಕೊಂಡಿದ್ದೀವಿ. ಈ ಒಂದು ಸಂದರ್ಭದಲ್ಲಿ ಮೊದಲನೇ ಭಾಗವಾಗಿ ನಾನು ವೈಯಕ್ತಿಕವಾಗಿ ಮತ್ತು ಕಾಲೇಜಿನ ಪರವಾಗಿ ಹಾಗೂ ಎಲ್ಲ ವಿದ್ಯಾರ್ಥಿಗಳ ಪರವಾಗಿ ಇದು ಆ್ಯಕ್ಚುಲಿ ಎಲ್ಲ ಅತಿಥಿ ಉಪನ್ಯಾಸಕರಿಗೆ ಒಂದು ಫಾರ್ಮಲ್ ವೆಲ್ಕಮ್ ಫಂಕ್ಷನ್ ಮಾಡಬೇಕಾಗಿತ್ತು, ಮಾಡೋಕ್ಕಾಗಿರಲಿಲ್ಲ, ಸಾರಿ. ಈ ಒಂದು ಸಂದರ್ಭವನ್ನು ನಾನು ಉಪಯೋಗಿಸ್ಕೊಂಡು 2024 ಮತ್ತು 25ನೇ ಸಾಲು ಮತ್ತು ಇಂದಿನ ವರ್ಷಗಳಲ್ಲೂ ಕೂಡ ನಮ್ಮ ಕಾಲೇಜಿನಲ್ಲಿ ಅತಿಥಿ ಉಪನ್ಯಾಸಕರಾಗಿ ಹಾಗೂ ಅಂದರೆ ಬೇರೆ ಬೇರೆ ವಿಭಾಗಗಳಲ್ಲಿ ಕೆಲಸ ಮಾಡಿರ್ತಕ್ಕಂಥ ಉಪನ್ಯಾಸಕರು ಈ ವರ್ಷಕ್ಕೂ ಕೂಡ ನಮ್ಮ ಕಾಲೇಜಿಗೆ ಸೇವೆಯನ್ನು ಮುಂದುವರಿಸ್ಕೊಂಡಿದ್ದಾರೆ. ಹಾಗೂ ಅದರ ಜೊತೆಗೆ ಕೆಲವು ಉಪನ್ಯಾಸಕರು 24-25ನೇ ಸಾಲಿನಲ್ಲಿ ಇದೇ ಕಾಲೇಜಿಗೆ ನಾವು ಬಂದು ಪಾಠ ಮಾಡ್ತೀವಿ ಅಂತ ಹೇಳ್ಬಿಟ್ಟು ಕೇಳಿಕೊಂಡು ಮತ್ತೆ ಒಂದು ಅವಕಾಶವನ್ನು, ಅಂದರೆ ನಾವು ಕೊಟ್ಟಿರೋದು ಅಂತಲ್ಲ, ಅದು ನಿಮಗೆ ಸಲ್ಲಬೇಕು. ಆ್ಯಕ್ಚುಲಿ ಅದು ನಿಜಕ್ಕೂ ನಾವು ತುಂಬ ಆಭಾರಿಯಾಗಿದ್ದೀವಿ. ಎಲ್ಲ ವಿದ್ಯಾರ್ಥಿಗಳ ಪರವಾಗಿ, ಕಾಲೇಜಿನ ಪರವಾಗಿ 24-25ನೇ ಸಾಲಿನಲ್ಲಿ ಕೆಲಸ ಮಾಡ್ತಿರ್ತಕ್ಕಂಥ ಅಷ್ಟು ಅತಿಥಿ ಉಪನ್ಯಾಸಕರಿಗೆ ವಿದ್ಯಾರ್ಥಿಗಳು ಒಂದು ದೊಡ್ಡ ಚಪ್ಪಾಳೆಯ ಮೂಲಕ ಗೌರವ ಸಲ್ಲಿಸಬೇಕು ಅಂತ ನಾನು ಕೇಳ್ಕೊಂಡಿದ್ದೇನೆ. ಸೊ ಒನ್ಸ್ ಅಗೇನ್ ಥ್ಯಾಂಕ್ ಯು ಟು ಆಲ್ ಆಫ್ ಯು. ಇದು ನಾನು ಈ ಸಮಾರಂಭದ ಭಾಗಕ್ಕೆ ಆಮೇಲೆ ಬರ್ತೀನಿ. ಬಹುಶಃ ಇನ್ನು 12 ಕಾಲಿದೆ, ಸೊ ಹಾಗಾಗ್ಬಿಟ್ಟು ಸ್ವಲ್ಪ ಜಾಸ್ತಿ ಭಾಷಣ ನಾನೇ ಮಾಡಿಬಿಡ್ತೇನೆ. ಯಾಕೆಂದರೆ ಕಾರ್ಯಕ್ರಮ 1 ಗಂಟೆಗೆ ಊಟ ಇರೋದು, ನಾನು 5 ನಿಮಿಷಕ್ಕೆ ಮುಗಿಸ್ಬಿಟ್ರೆ ಕಾರ್ಯಕ್ರಮ ಮುಗಿದು ಬಿಡುತ್ತೆ. ಹಾಗಾಗಿ ಒಂದು 20 ನಿಮಿಷ ಮಾತಾಡ್ಬೋದಾ? ಓಕೆ. ಸೊ ನಿಮಗೆ ಬೋರ್ ಮಾಡೋದಿಲ್ಲ ನಾನು. ಅಂದರೆ 24-25ನೇ ಸಾಲು ನಮಗೆ ಕಾಲೇಜಿಗೆ ತುಂಬ ಇಂಪಾರ್ಟೆಂಟು. ನಾನು ಎಲ್ಲ ಕಾರ್ಯಕ್ರಮದಲ್ಲಿ ಹೇಳ್ಬಿಟ್ಟಿದ್ದೀನಿ. ಅಂದರೆ ಫ್ರೆಶರ್ಸ್ ಡೇ ಫಂಕ್ಷನ್ಸಲ್ಲಿ ಬಹುಶಃ ಇವತ್ತು ಇಷ್ಟು ಜನ ಉಪನ್ಯಾಸಕರು ಇವತ್ತು ಈ ಕಾಲೇಜಿಗೆ ಬರಲಿಲ್ಲ ಅಂತಂದರೆ ಈ ಕಾಲೇಜಿಗೆ ಕಳೆನೇ ಇರ್ತಿರ್ಲಿಲ್ಲ, ಅಂದರೆ ಈ ಫಂಕ್ಷನಿಗೂ ಕಳೆ ಇರ್ತಿರ್ಲಿಲ್ಲ. ಸೊ ಹಾಗಾಗ್ಬಿಟ್ಟು ಇದಕ್ಕೂ ನಿಜವಾಗ್ಲೂ ಈ ಒಂದು ಕಾರ್ಯಕ್ರಮಕ್ಕೆ ಕಳೆ ಕೊಟ್ಟಿರ್ತಕ್ಕಂಥ ನಿಮ್ಮೆಲ್ಲರಿಗೂ ಕೂಡ ಮತ್ತೊಮ್ಮೆ ನಾನು ವೈಯಕ್ತಿಕವಾಗಿ ಧನ್ಯವಾದಗಳನ್ನ ಹೇಳ್ತಾ ಇದ್ದೀನಿ. ನಿಜಕ್ಕೂ ನಾವು ಈಗ ನಮ್ಮ ಏನು ಬೇರೆ ಉಪನ್ಯಾಸಕರು ವರ್ಗಾವಣೆಗೊಂಡ್ರು ಅವ್ರನ್ನ ಲಿಟ್ರಲಿ ಇವತ್ತು ನಾವು ಮಿಸ್ ಮಾಡ್ಕೊತ ಇಲ್ಲ ಅಂತ ಹೇಳ್ಬೋದು ನಾನು. ಅಂದರೆ ಎಲ್ಲರೂ ಕೂಡ ತುಂಬ ಸಂಖ್ಯೆಯಲ್ಲಿ ನಾವು ಇದ್ದೀವಿ. ಪ್ರಾಬ್ಲಮ್ ಇರೋದು ನಮ್ಮ ಸ್ಟೂಡೆಂಟ್ಸ್ಗಳದೆ. ಇನ್ನೂ ಹಬ್ಬದ ಮೂಡಿಂದ ಆಚೆನೆ ಬಂದಿಲ್ಲ ಅವರು. ಇನ್ನು ಗಣಪತಿ ಬಿಟ್ಟು ಆಯ್ತು ಆಲ್ರೆಡಿ. ಇನ್ನೂ ಗಣಪತಿ ಬೇರೆ ಬೇರೆ ಊರಿನ ಗಣಪತಿ ಎಲ್ಲ ಬಿಡಬೇಕು ಅವರು. ನಾಳೆ ದಾಂಡೇಲಿದೆ. ಓಕೆ, ಎನಿಯವ್. ಸೊ ಒಂದು ಒಳ್ಳೆ ಸಂಖ್ಯೆಯಲ್ಲಿ ಸೇರಿದ್ದೀರಾ. ಇದು ಅಂದರೆ 600 ವಿದ್ಯಾರ್ಥಿಗಳು ಪ್ಲಸ್ ಇದ್ದೀರಾ. ಬಹುಶಃ ಒಂದು 200-250 ವಿದ್ಯಾರ್ಥಿಗಳು ಇವತ್ತು ಇರ್ಬೋದು. ಸೊ ಎನಿವೇ, ಥ್ಯಾಂಕ್ ಯು ಫಾರ್ ಬೀಯಿಂಗ್ ದ ಪಾರ್ಟ್ ಆಫ್ ದಿಸ್ ಫಂಕ್ಷನ್. ಕಾರ್ಯಕ್ರಮ ನಿಮ್ಮದು, ಅದು ಮೊದಲು ಗೊತ್ತಿರಲಿ. ಓಕೆ. ಸೊ ಇವತ್ತು ಸಾಂಕೇತಿಕವಾಗಿ ಈ ಒಂದು ಕಾರ್ಯಕ್ರಮವನ್ನು ನಾವು ಎಲ್ಲ ಘಟಕಗಳ ಬೇರೆ ಬೇರೆ ಚಟುವಟಿಕೆಗಳನ್ನ ನಾವು ಉದ್ಘಾಟನೆ ಮಾಡ್ತಾ ಇದ್ದೀವಿ. ಓಕೆ. ಸೊ ಈ ಒಂದು ಸಂದರ್ಭದಲ್ಲಿ ಮೊದಲನೇದಾಗಿ ಈಗ ನಾವು ಸ್ಪೋರ್ಟ್ಸ್ ಚಟುವಟಿಕೆಗಳು ಉದ್ಘಾಟನೆ ಅಂತ ಹೇಳಿದಾಗ ಸ್ಪೋರ್ಟ್ಸ್ ಬಗ್ಗೆ ಏನಾದ್ರು ಒಂದು ಮಾತು ಹೇಳೋದಾದರೆ, ವೈ ಸ್ಪೋರ್ಟ್ ಈಸ್ ಇಂಪಾರ್ಟೆಂಟ್. ಸೊ ಸ್ಪೋರ್ಟ್ ಈಸ್ ಫಾರ್ ಹೆಲ್ತ್ ಅಂತ ಹೇಳ್ತಾರೆ. ಓಕೆ, ಅಂದರೆ ಫಿಸಿಕಲ್ ಫಿಟ್ನೆಸ್. ಸೊ ಸ್ಪೋರ್ಟ್ ಆಸ್ ಎ ಹಾಬಿ ಅಥವಾ ಆಸ್ ಎ ಹ್ಯಾಬಿಟ್ ಇಟ್ ಶುಡ್ ಬಿ ಗುಡ್ ಫಾರ್ ಅವರ್ ಹೆಲ್ತ್. ಅಂದರೆ ನಾವು ಅದನ್ನು ಪ್ರಾಕ್ಟೀಸ್ ಮಾಡಿದಷ್ಟು ಕೂಡ ನಮ್ಮ ದೈಹಿಕ ಚಟುವಟಿಕೆಗಳು ಮತ್ತು ದೈಹಿಕವಾಗಿ ನಾವು ಒಳ್ಳೆ ಆರೋಗ್ಯವನ್ನು ಹೊಂದ್ಕೋಬೇಕು ಅಂತಂದರೆ ಯಾವುದಾದ್ರು ಒಂದು ಫಿಸಿಕಲ್ ಆಕ್ಟಿವಿಟಿ ನಾವು ಇರಬೇಕು. ಸೊ ಹಾಗಾಗಿ ಈಗ ನೀವು ಡಿಪ್ಲೊಮಾ ಇಂಜಿನಿಯರ್ಸು ನೆಕ್ಸ್ಟ್ ಇಂಜಿನಿಯರ್ಸ್ ಆಗ್ತೀರಾ, ದಟ್ ಇಸ್ ಫೈನ್. ಬಟ್ ಬೇರೆ ಯಾವ್ದಾದ್ರು ಒಂದು ಚಟುವಟಿಕೆಗಳಲ್ಲಿ ನಿಮ್ಮನ್ನು ನೀವು ತೊಡಸ್ಕೊಳ್ಳಿಲ್ಲ ಅಂತಂದರೆ ಅದು ಕಂಪ್ಲೀಟ್ ಲೈಫ್ ಅಂತ ಆಗೋದಿಲ್ಲ. ಆಮೇಲೆ ಅದನ್ನು ನೀವು ಪ್ರೊಫೆಷನ್ ಆಗೂ ಕೂಡ ತಗೋಬೋದು. ಅಂದರೆ ಇಲ್ಲಿರ್ತಕ್ಕಂಥ ಅಷ್ಟು 600 ವಿದ್ಯಾರ್ಥಿಗಳಿಗೂ ಕೂಡ ನೀವು ಇಂಜಿನಿಯರಿಂಗ್ ಸೆಕ್ಟರಲ್ಲೇ ಕೆಲಸ ಮಾಡ್ತೀರಂತೇನು ನಿಮಗೂ ಕೂಡ ಗ್ಯಾರಂಟಿ ಇರೋದಿಲ್ಲ, ಅಥವಾ ನಾವು ಕೂಡ ಅದನ್ನು ಆಶ್ವಾಸನೆ ಕೊಡೋದಿಲ್ಲ. ಅದರಲ್ಲಿ ಎಷ್ಟೋ ವಿದ್ಯಾರ್ಥಿಗಳು ನಿಮಗೆ ಸ್ಪೋರ್ಟು ತುಂಬ ಪ್ಯಾಷನ್ ಆಗಿರ್ಬೋದು, ರೈಟ್?
ಅದರಿಂದ ನಿಮಗೊಂದು ಏಮ್ ಇರ್ಬೋದು. ಅಂದರೆ ನಾನು ಈಗ ಇಲ್ಲಿ ನಮ್ಮ ಕಾಲೇಜಲ್ಲಿ ತುಂಬ ವಿದ್ಯಾರ್ಥಿಗಳು ಹಳಿಯಾಳ ಮತ್ತು ಬೇರೆ ಭಾಗದಲ್ಲಿ ಬರ್ತಕ್ಕಂಥ ವಿದ್ಯಾರ್ಥಿಗಳು ಕಬಡ್ಡಿ ಇಸ್ ದೇರ್ ಫೇವ್ರೇಟ್ ಸ್ಪೋರ್ಟ್. ಅಂದರೆ ಈಗ ಯಾವುದು ಪ್ರೀಮಿಯರ್ ಲೀಗೆಲ್ಲ ಬರ್ತಾ ಇದೆ, ಸ್ಟಾರ್ಟ್ ಆಗುತ್ತೆ ಕಬಡ್ಡಿ ಪ್ರೀಮಿಯರ್ ಲೀಗು. ಅದು ಬಂದಮೇಲಂತೂ ಕೂಡ ಕಬಡ್ಡಿದು ಇನ್ನೂ ಪ್ಯಾಷನ್ ಜಾಸ್ತಿ ಆಗಿದೆ. ಅಂದರೆ ಮೊದಲೆಲ್ಲ ನಾವು ಬರೀ ನಮ್ಮ ಕಂಟ್ರಿಲಿ ಬರೀ ಕ್ರಿಕೆಟಿಗೆ ಮತ್ತು ಬೇರೆ ಕೆಲವೊಂದು ಹಾಕಿ ಅಥವಾ ಇನ್ನೊಂದು ಸ್ಪೋರ್ಟಿಗೆ ಮೇನ್ ಸ್ಟ್ರೀಮಲ್ಲಿ ನಮಗೆ ಫೋಕಸ್ ಇತ್ತು. ಬಟ್ ಈಗ ಅದು ಪ್ರೀಮಿಯರ್ ಲೀಗ್ ಸ್ಟಾರ್ಟ್ ಆದಮೇಲೆ ಕಬಡ್ಡಿ ಕೂಡ ತುಂಬ ಸ್ಕೋಪ್ ಇದೆ. ಅದನ್ನು ಇನ್ನೂ ಹೆಚ್ಚು ಹೆಚ್ಚು ವಿದ್ಯಾರ್ಥಿಗಳು ಅಥವಾ ಬೇರೆ ಬೇರೆ ಯುವ ಜನತೆ ಅದನ್ನು ಸೆಲೆಕ್ಟ್ ಮಾಡ್ಕೊಂಡಿರೋದ್ರಿಂದ ಅದನ್ನು ಈಗ ಒಂದು ಪ್ರೊಫೆಷನ್ ಥರ ತಗೊಳ್ತಿದ್ದಾರೆ ಎಲ್ಲರೂ ಕೂಡ. ಓಕೆ, ಸೊ ಈಗ ಪ್ರೊಫೆಷನನ್ನು ನೀವು ಯಾವುದನ್ನು ಸೆಲೆಕ್ಟ್ ಮಾಡ್ಕೊಂಡ್ರು ಕೂಡ ನೀವು ಅದನ್ನು ಸರಿಯಾಗಿ 100% ಎಫರ್ಟು 100% ಲವ್ದಿಂದಲೇ ನೀವು ಮಾಡಿದರೆ ಅದರಲ್ಲಿ ಸಕ್ಸಸ್ ಆಗಕ್ಕೆ ಸಾಧ್ಯನೇ ಇಲ್ಲ. ಈಗ ನೀವು ಇಫ್ ಯು ವಾಂಟ್ ಟು ಬಿಕಮ್ ಎನ್ ಇಂಜಿನಿಯರ್ ಇನ್ ಯುವರ್ ಮೈನ್ ಸ್ಟ್ರೀಮ್, ನೀವು ಶ್ರದ್ಧೆಯಿಂದ ಹೋಗಬೇಕು, ಒಳ್ಳೆ ಪರ್ಸೆಂಟೇಜ್ ತಗೋಬೇಕು, ಕೆಲಸಕ್ಕೆ ಹೋಗಬೇಕು. ಅದನ್ನು ಶ್ರದ್ಧೆಯಿಂದ ಮಾಡಿದ್ರು ಮಾತ್ರ ನಿಮಗೆ ಒಳ್ಳೆ ಕೆಲಸ ಸಿಗುತ್ತೆ. ಅದೇ ರೀತಿ ಈಗ ನೀವು ಸ್ಪೋರ್ಟಲ್ಲಿ ನೀವು ಒಳ್ಳೆ ಅಚೀವ್ ಮಾಡಬೇಕು, ಯಾವುದೋ ಒಂದು ಏನು ಟೀಮ್ನ ರೆಪ್ರೆಸೆಂಟ್ ಮಾಡಬೇಕು ಅಂತಂದಾಗ ಒಳ್ಳೆ ಎಫರ್ಟ್ ಇಲ್ಲದೆ ಸಾಧ್ಯನೇ ಇಲ್ಲ. ಸೊ ಹಾಗಾಗಿ ಅದು ಇವಾಗಲಿಂದಲೇ ಇರಬೇಕು ನಿಮಗೆ. ಅಂದರೆ ಇದು ಇಟ್ ಈಸ್ ನಾಟ್ ಏನೋ ತುಂಬ ಡಿಲೇ ಏನಿಲ್ಲ. ಯು ಆರ್ ಆಲ್ ಇನ್ ದ ಏನೋ ಏಜ್ ಗ್ರೂಪ್ ಆಫ್ 16 to 18 ಇರೋದ್ರಿಂದ ದಿಸ್ ಇಸ್ ದ ರೈಟ್ ಏಜ್. ನಿಮ್ಮಲ್ಲಿರ್ತಕ್ಕಂಥ ಕೆಲವೊಂದು ಕ್ರೀಡೆಯಲ್ಲಿರ್ತಕ್ಕಂಥ ಉತ್ಸಾಹನ ಒಂದು ಸರಿಯಾದ ರೀತಿಯಲ್ಲಿ ಬಳಸ್ಕೊಳ್ಳಿಕ್ಕೆ ಒಂದು ಒಳ್ಳೆಯ ಅವಕಾಶ. ಅಂದರೆ ನಮ್ಮಲ್ಲಿ ಎಲ್ಲ ಮಟ್ಟದ ಏನು ನಿಮ್ಮನ್ನು ಎಲ್ಲ ಸ್ಪೋರ್ಟಲ್ಲೂ ಕೂಡ ಫುಲ್ಫಿಲ್ ಮಾಡ್ತಕ್ಕಂಥ ಫೆಸಿಲಿಟೀಸ್ ನಮ್ಮಲ್ಲಿ ಇಲ್ಲದೆ ಇರ್ಬೋದು. ಯಾಕೆಂದರೆ ಜೋಯ್ಡಾ ನಿಮಗೆ ಗೊತ್ತಿದೆ, ಸರಿಯಾದ ಸ್ಟೇಡಿಯಂ ಇಲ್ಲ ಅಥವಾ ನಿಮಗೆ ಬೇರೆ ಬೇರೆ ಅತ್ಯವಶ್ಯಕವಾಗಿ ಬೇಕಾಗಿರ್ತಕ್ಕಂಥ ಮೆಟೀರಿಯಲ್ಸ್ ನಿಮಗೆ ಸಿಗಲ್ಲ. ಬಟ್ ಇರ್ತಕ್ಕಂಥ ಸೌಲಭ್ಯಗಳನ್ನ ಬಳಸ್ಕೊಂಡು ನಿಮ್ಮನ್ನು ನೀವು ಯಾವ ರೀತಿ ಇಂಪ್ರೂವ್ ಮಾಡ್ಕೊಳ್ತೀರಾ ಸ್ಪೋರ್ಟಲ್ಲಿ ಅನ್ನೋದು ತುಂಬ ಇಂಪಾರ್ಟೆಂಟು. ಸೊ ನಿನ್ನೆ ಕೆಲವು ವಿದ್ಯಾರ್ಥಿಗಳು ಬಂದು ಸ್ಪೋರ್ಟ್ ಮೆಟೀರಿಯಲ್ಸ್ ಬೇಕು ಅಂತ ಕೇಳಿದರು. ಡೆಫಿನೆಟ್ಲಿ ಸೊ ಕಾಲೇಜ್ ಇರೋದೇ ನಿಮಗೋಸ್ಕರ. ಸ್ಪೋರ್ಟ್ಸ್ ಇರ್ಬೋದು ಅಥವಾ ಬೇರೆ ಯಾವುದೇ ಒಂದು ಚಟುವಟಿಕೆಗಳು ಏನೇನು ಬೇಕು ಸಾಮಗ್ರಿಗಳು ಅದು ನಿಮಗೋಸ್ಕರ ಖಂಡಿತವಾಗಲೂ ಕಾಲೇಜು ನಿಮಗೆ ಕೊಡಿಸುತ್ತೆ. ಬಟ್ ಅದನ್ನು ಸರಿಯಾದ ರೀತಿಯಲ್ಲಿ ಬಳಸ್ಕೊಳ್ಳಿ. ಡಿಸೆಂಬರ್ ತಿಂಗಳಲ್ಲಿ ರಾಜ್ಯ ಮಟ್ಟದ ಸ್ಪೋರ್ಟ್ಸ್ ಮೀಟ್ ಇದೆ. ಈ ಸಲ KPT ಮಂಗಳೂರಲ್ಲಿ ನಡೀತಾ ಇದೆ. ನಾನು ಮೊದಲೇ ಹೇಳಿದ್ದೀನಿ ಆಲ್ರೆಡಿ ತುಂಬ ವಿದ್ಯಾರ್ಥಿಗಳಿಗೆ. ಲಾಸ್ಟ್ ಟೈಮ್ ತುಂಬ ಗೇಮ್ಗಳಲ್ಲಿ ನಿಯರಲ್ಲಿ ಕೆಲವೊಂದು ಪ್ರೈಸ್ಗಳು ಮಿಸ್ ಆಗಿತ್ತು ಮೈಸೂರಲ್ಲಿ. ಪರ್ಟಿಕ್ಯುಲರ್ಲಿ 150, 1500 ಮೀಟರ್ ರನ್ನಿಂಗ್ ಇರ್ಬೋದು ಮತ್ತು ಇನ್ನೊಂದು ರಿಲೇ ಇರಬೇಕು. ಇವೆರಡರಲ್ಲೂ ತುಂಬ ನಿಯರಲ್ಲಿ ಪ್ರೈಸ್ ಮಿಸ್ ಮಾಡಿಕೊಂಡ್ರು. ಅದು ಸಿಂಥೆಟಿಕ್ ಕೋರ್ಟಲ್ಲಿ ಬರೀ ಕಾಲಲ್ಲಿ ಕೆಲವರೆಲ್ಲ ಓಡಿದ್ರು. ಸೊ ಹಾಗಾಗಿ ನಾನು ಕೆಲವು ವಿದ್ಯಾರ್ಥಿಗಳಿಗೆ ಹೇಳಿದ್ದೀನಿ, ಕ್ರೀಡಾ ಸಲಹೆಗಾರರ ಅನುಮತಿಯೊಂದಿಗೆ ಯಾರ್ಯಾರು 100 ಮೀಟ್ರು ಅಥವಾ 200 ಮೀಟ್ರ್ ಅಥವಾ 400 ಮೀಟ್ರು ಅಥವಾ 1500 ಮೀಟರ್ ರನ್ನಿಂಗ್ ಮಾಡ್ತೀರಾ ಎಲ್ಲ. ಈಗ KPT ಗೊತ್ತಿದೆ ನಿಮಗೆ, ಒನ್ ಆಫ್ ದ ಟಾಪ್ ಮೋಸ್ಟ್ ಕಾಲೇಜ್ ನಮ್ಮ ಟೆಕ್ನಿಕಲ್ ಕಾಲೇಜಲ್ಲಿ. ಮತ್ತು ಅಲ್ಲಿ ಸ್ಪೋರ್ಟ್ಸಿಗೆ ಎಷ್ಟು ಅವರಿಗೆ ಮೋಟಿವ್ ಮಾಡ್ತಾರೆ ಅಂತಂದರೆ ಅಲ್ಲಿ ಆಲ್ಮೋಸ್ಟ್ ಎಲ್ಲ ಪ್ರೈಸ್ಗಳು ಅದೇ ಕಾಲೇಜಿಗೆ ಹೋಗುತ್ತೆ. KPT ಮಂಗಳೂರು ಮತ್ತು ಇನ್ನೊಂದು KVG ಸುಳ್ಯ ಕಾಲೇಜ್ ಇದೆ. ಓಕೆ, ಯಾಕೆಂದ್ರೆ ಅವ್ರು ಅಷ್ಟು ಪ್ರಾಕ್ಟೀಸ್ ಮಾಡಿಸ್ತಾರೆ ವಿತ್ ಆಲ್ ದ ಫೆಸಿಲಿಟೀಸ್. ಸೊ ನಾನು ಬೇಕಾದ್ರೆ ವೈಯಕ್ತಿಕವಾಗಿ ಕಾಲೇಜ್ ಪರವಾಗಿ ನಿಮಗೆ ಆಶ್ವಾಸನೆ ಕೊಡ್ಬೋದು. ಯಾರು ಈ ಅಥ್ಲೆಟಿಕ್ಸಲ್ಲಿ ಭಾಗವಹಿಸ್ತೀರಾ ನಿಮಗೆಲ್ಲ ಸ್ಪೈಕ್ ಅಂದರೆ ಶೂಗಳು ಬರುತ್ತಲ್ಲ ಅದನ್ನು ಕೊಡಿಸ್ಬಿಟ್ಟು ಅದನ್ನು ಪ್ರಾಕ್ಟೀಸ್ ಮಾಡಿಕೊಂಡು ನೀವು ಸರಿಯಾದ ರೀತಿಯಲ್ಲಿ ಬಳಸ್ಕೊಂಡ್ರೆ ನೀವು ಸ್ವಲ್ಪ ಫೈಟ್ ಕೊಡ್ಬೋದು ಅಂತ ಹೇಳ್ಬಿಟ್ಟು ಗೇಮ್ಗಳಲ್ಲಿ. ಓಕೆ, ಎರಡನೇದು ಓಕೆ ಸ್ಪೋರ್ಟ್ಸ್ ಬಿಡಿ ಆಯಿತು, ಸ್ಪೋರ್ಟ್ ಎಲ್ಲ ಆಯಿತು. ದೆನ್ ಅಲ್ಟಿಮೇಟ್ಲಿ ನೀವು ಒಳ್ಳೆ ಪ್ಲೇಯರ್ ಆದ್ರಿ. ಸೊ ನಿಮ್ಮನ್ನು ನೀವು ರೆಪ್ರೆಸೆಂಟ್ ಮಾಡ್ಕೋಬೇಕಲ್ಲ, ಕಮ್ಯುನಿಕೇಟ್ ಮಾಡಬೇಕು. ಸೊ ವಿತೌಟ್ ಕಮ್ಯುನಿಕೇಷನ್ ಇಟ್ ಈಸ್ ನಾಟ್ ಪಾಸಿಬಲ್. ಎಕ್ಸಾಂಪಲ್ ತಗೊಳ್ಳೋದಾದರೆ ಈಗ ಸಚಿನ್ ತೆಂಡೂಲ್ಕರ್ ಓದಿರೋದೇನು ಯಾರಿಗಾರು ಗೊತ್ತಿದೆಯಾ? ಜಸ್ಟ್ SSLC. ಅವ್ರು SSLC ಅಷ್ಟೇ ಪಾಸ್ ಆಗಿದ್ದು. ಬಿಕಾಸ್ ಈ ಜಾಯಿಂಟ್ ಇಂಡಿಯನ್ ಟೀಮ್ ಅಟ್ ದ ಏಜ್ ಆಫ್ 15.5 years. ಇನ್ನು 16 ವರ್ಷನೂ ಕಂಪ್ಲೀಟ್ ಆಗಿರಲಿಲ್ಲ ಅವರಿಗೆ. ಇವನ್ ಈ ಜಾಯಿಂಟ್ ಇಂಡಿಯನ್ ಟೀಮ್ ಇನ್ 1989. ಈ ಬಾರ್ನ್ ಇನ್ 1973 April 24. ನೀವು ಒಬ್ಬರನ್ನ ಇಷ್ಟಪಡ್ತೀರಾ ಅಂತಂದರೆ ಅವ್ರ ಸಂಪೂರ್ಣ ಬಯೋಡೇಟಾ ನಿಮಗೆ ಗೊತ್ತಿರಬೇಕು. ಬಿಕಾಸ್ ವಿ ಲವ್ ಸಚಿನ್ ತೆಂಡೂಲ್ಕರ್. ಲೈಕ್ ಈಗ ನೀವೆಲ್ಲ ವಿರಾಟ್ ಕೊಹ್ಲಿ ಅಥವಾ ಮಹೇಂದ್ರ ಸಿಂಗ್ ಧೋನಿ ಯಾವ ರೀತಿ ಇಷ್ಟಪಡ್ತೀರಾ ಅಥವಾ ಬೇರೆ ಪ್ಲೇಯರು, ನಮ್ಮ ಜನ್ರೇಷನ್ ಎಲ್ಲ ವಿ ಲವ್ ಸಚಿನ್ ತೆಂಡೂಲ್ಕರ್ ಲೈಕ್ ಎನಿಥಿಂಗ್. ಓಕೆ, ಹಾಗಾಗಿಬಿಟ್ಟು ಅವ್ರು ಅಷ್ಟು ಮ್ಯಾಚ್ಗಳನ್ನ ಒಂದೂ ಮಿಸ್ ಮಾಡಿರೋದಿಲ್ಲ. ಮಿಸ್ ಮಾಡಿರ್ತೀವಿ ಯಾವಾಗ ಪವರ್ ಇಲ್ಲದೆ ಇದ್ದಾಗ ಅಷ್ಟೇ. ಅದಿಲ್ಲ ಅಂತಂದರೆ ಚಾನ್ಸೇ ಇಲ್ಲ. ಸೊ ಹಾಗಾಗಿಬಿಟ್ಟು 1973 April 24 ಈ ಪ್ಲೇಡ್ ಈಸ್ ಫಸ್ಟ್ ಮ್ಯಾಚ್ ಇನ್ 1989 ಪಾಕಿಸ್ತಾನ್. ಓಕೆ, ಯಾಕೆ ಹೇಳ್ತಾ ಇದ್ದೀನಿ ಅಂತಂದರೆ ಇವತ್ತು ಈ ಜಸ್ಟ್ ಕಂಪ್ಲೀಟೆಡ್ SSLC, ಈ ಸ್ಟಾರ್ಟೆಡ್ ರೆಪ್ರೆಸೆಂಟಿಂಗ್ ಇಂಡಿಯನ್ ಟೀಮ್ ಅಟ್ ಇಂಟರ್ನ್ಯಾಷನಲ್ ಲೆವೆಲ್.